ನಮಸ್ತೆ ವೀಕ್ಷಕರೇ. ನಾನು ಇತ್ತೀಚೆಗೆ ಒಂದು 3 ಸಿನಿಮಾನ ನೋಡಿದೆ ಗುರು. ಆ 3 ಸಿನಿಮಾಗಳಲ್ಲಿ ಒಂದು ಸಿನಿಮಾ ನನಗೆ ತುಂಬಾನೇ ಇಷ್ಟ ಆಯ್ತು. ಆದ್ರೆ 3 ಸಿನಿಮಾಗಳು ತೆಗೆದಾಕಂಗಿಲ್ಲ, ಯಾಕಂದ್ರೆ 3 ಸಿನಿಮಾಗಳು ನನಗೆ ತುಂಬಾನೇ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ನನಗೆ ತುಂಬಾನೇ ಇಷ್ಟ ಆದಂತ ಸಿನಿಮಾ, ಆ ಸಿನಿಮಾನ ನಾನ್ ನಿಮ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೆರಡು ಸಿನಿಮಾಗಳನ್ನ ರಿವ್ಯೂನ ನಾನು ಕೊಡ್ತೀನಿ ವೀಕ್ಷಕರೇ. ಹಾಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ಸ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಆ 3 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಯಾವುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬ್ಲಾಸ್ಟ್ ಝೋನ್ ಅಂತಕ್ಕಂತ ಸಿನಿಮಾ ಇತ್ತೀಚೆಗೆ ನಾನು ನೋಡಿದಂತ ಸಿನಿಮಾ. ಇದ್ರ ಜೊತೆ ಇನ್ನೆರಡು ಸಿನಿಮಾ ನೋಡಿದೆ, ಮಾ ಇಂಟಿ ಬಂಗಾರಂ ಮತ್ತು ಒಂದ ದೇವಳು ಅಂತಕ್ಕಂತ ಸಿನಿಮಾ. ಸೊ ಅವೆರಡಕ್ಕೂ ಮುಂಚೆ ನಾನು ಬ್ಲಾಸ್ಟ್ ಝೋನ್ ಸಿನಿಮಾನ ರಿವ್ಯೂ ಮಾಡ್ತಾ ಹೋಗ್ತೀನಿ. ಸೊ ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂತ ಸಿನಿಮಾ, ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಸುಭಾಷ್ ಕೆ ರಾಜ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಒಬ್ಬ ಸ್ಟಂಟ್ ಮಾಸ್ಟರ್, ಅಂದ್ರೆ ಕರಾಟೆ ಮಾಸ್ಟರ್ ಆಗಿ ಈ ಸಿನಿಮಾದಲ್ಲಿ ನಟಿಸಿದ್ರೆ, ಮತ್ತೆ ಅವರ ಶಾಂತಿಯುತ ಕುಟುಂಬ ಜೀವನ ಕ್ರಮ ತುಂಬಾನೇ ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳ್ಬೋದು. ಸೊ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದೇ ಮೇ 28ರಂದು ರಿಲೀಸ್ ಆಗಿದೆ. 2 ಗಂಟೆ 24 ನಿಮಿಷಗಳ ಕಾಲಾವಧಿಯಲ್ಲಿ ಇರತಕ್ಕಂತ ತಮಿಳು ಸಿನಿಮಾ ಇದಾಗಿದೆ. ಈ ಸಿನಿಮಾ ತೆಲುಗಿನಲ್ಲೂ ಕೂಡ ಬಂದಿದೆ. ಬ್ಲಾಸ್ಟ್ ಝೋನ್ ಅಂತ ಬಿಡುಗಡೆ ಆಗಿದೆ. ರಾಜಾರಾಮನ್ ಪಾತ್ರದಲ್ಲಿ ಕರಾಟೆ ಮಾಸ್ಟರ್ ಆಗಿ ಅರ್ಜುನ್ ಸರ್ಜಾ ನಟಿಸಿದ್ರೆ, ನೀಲಾ ಪಾತ್ರದಲ್ಲಿ ಪ್ರೀತಿ ಮುಕುಂದನ್, ನೀಲವೇಣಿಯಾಗಿ ಅಭಿರಾಮಿ ಗೋಪಿಕುಮಾರ್, ವರುಣ್ ದಯಾಳನ್ ಪಾತ್ರದಲ್ಲಿ ಜಾನ್ ಕೋಕೆನ್ ಅವರು ನಟಿಸಿದರೆ. ಈ ಸಿನಿಮಾದಲ್ಲಿ ರಾಜಾರಾಮನ್, ಅರ್ಜುನ್ ಸರ್ಜಾ, ಪ್ರೀತಿ ಮುಕುಂದನ್, ಅಭಿರಾಮಿ ಗೋಪಿಕುಮಾರ್, ಸೊ ಇವರು ಒಂದು ಫ್ಯಾಮಿಲಿ. ಸೊ ಅರ್ಜುನ್ ಸರ್ಜಾ, ಅವರ ಹೆಂಡತಿ ಅಭಿರಾಮಿ ಹಾಗೂ ಅವರ ಮಗಳು ಪ್ರೀತಿ ಮುಕುಂದನ್, ಇವ್ರದ್ದು ಒಂದು ಅಚ್ಚುಕಟ್ಟಾದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ. ಸಮರ ಕಲೆಗಳಲ್ಲಿ ಹೆಚ್ಚು ನುರಿತ ಸಾಮಾನ್ಯ ವರ್ಗದ ಕುಟುಂಬವೊಂದು ಒಬ್ಬ ಪ್ರಭಾವಿ ಭೂಗತ ಲೋಕದ ದೊರೆಯಿಂದ ಭೇಟಿಯಾಲ್ಪಡಲ್ಪಡ್ತದೆ. ಅಂದ್ರೆ ಬೃಹತ್ ಅಕ್ರಮ ಸಿಂಡಿಕೇಟ್, ಅಂದ್ರೆ 100 ಕೋಟಿ ರೂಪಾಯಿ ಅಕ್ರಮ ಹಣ ಮತ್ತು ನಿರ್ಣಾಯಕ ಪುರಾವೆಗಳು ಇವರ ಕುಟುಂಬದ ಕೈಯಲ್ಲಿ ಸಿಕ್ಕಾಕೊಂತವೆ. ಕ್ರಿಮಿನಲ್ಗಳು ಇವರ ಕುಟುಂಬವನ್ನ ನಾಶ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಇದು ಒನ್ಲೈನ್ ಸ್ಟೋರಿ. ಏನ್ ಈ ಸಿನಿಮಾದಂದ್ರೆ, ಸರಿಸುಮಾರು 7 ಕೋಟಿ ಕಡಿಮೆ ಬಜೆಟ್ ನಲ್ಲಿ ನಿರ್ಮಿಸಲಾದ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಯಶಸ್ಸನ್ನ ಕಾಣ್ತಾ ಇದೆ. ಬಾಯಿ ಮಾತಿನ ಮೂಲಕವೇ ಯಶಸ್ಸನ್ನ ಕಂಡಂತ ಚಿತ್ರ ಬ್ಲಾಸ್ಟ್ ಝೋನ್ 21 ರಿಂದ 25 ಕೋಟಿಗೂ ಹೆಚ್ಚು ಗಳಿಸಿದೆ ವಾರಾಂತ್ಯದಲ್ಲಿ ಅನ್ನೋದು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪಾರ ಜನಪ್ರಿಯತೆ ಗಳಿಸ್ತಾ ಇದೆ ಈ ಸಿನಿಮಾ. ಸೊ ಈ ಸಿನಿಮಾ ನಾನ್ ನೋಡ್ದೆ. ಸೊ ಸಿನಿಮಾ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ, ಒಬ್ಬ ಬರ್ತಾನೆ. ಸೊ ಅವನು ಜೈಲಿಂದ ಬಿಡುಗಡೆ ಆಗಿರ್ತಾನೆ, ಅವನ ಹೆಂಡತಿ ಜೊತೆ ಜಗಳ ಆಡ್ಕಂತಾನೆ, ಅವನ ಹೆಂಡತಿ ಅವನ್ಗೆ ಆವಾಜ್ ಆಗ್ತಾಳೆ, ಸೊ ಮನೆಗೇನು ತಂದಾಕಲ್ಲ ಹಾಗೆ ಹೀಗೆ ಅಂತ. ಆಗ ಅಲ್ಲಿಂದ ಅವನು ಮೆಡಿಕಲ್ ಶಾಪ್ಗೆ ಅಂತ ಹೋಗ್ತಾನೆ. ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಚಾಕ್ಲೇಟ್ ನ ತಿನ್ಕೊಂಡು ಚಾಕ್ಲೇಟ್ ರ್ಯಾಪರ್ ನ ಬಿಸಾಕೊಂಡು, ಆಮೇಲೆ ಅವಳ ಹತ್ರ ಹೋಗಿ, ಯಾರತ್ರ, ಅರ್ಜುನ್ ಸರ್ಜಾ ಮಗಳು. ಸೊ ಅವಳು ಮೆಡಿಕಲ್ ಶಾಪ್ ಅಲ್ಲಿ ಇರ್ತಾಳೆ, ಅವ್ರ ಅಪ್ಪದ ಮೆಡಿಕಲ್. ಸೊ ಅಲ್ಲಿ ಹೋಗ್ಬಿಟ್ಟು ಅವಳ ಹತ್ರ ಕತ್ತಲ್ಲಿರೋ ಚೈನ್ ಬಿಚ್ಕೊಡು ಅಂತ ಕೇಳ್ತಾನೆ. ಸೊ ಅವಳು ಕೊಡಲ್ಲ. ಆಗ ಮತ್ತೆ ಕೇಳ್ತಾನೆ, ಕೊಡಲ್ಲ ಅಂತಾಳೆ. ಆಗ ಕಿತ್ಕೊಳಕ್ ಹೋಗ್ತಾನೆ. ಆಗ ಚಾಕು ತೋರಿಸ್ಬಿಟ್ಟು ಇನ್ನೇನ್ ಕಿತ್ಕೊಳೋಣ ಅನ್ನೋ ಟೈಮಲ್ಲಿ ಅವಳು ರಿಯಾಕ್ಟ್ ಮಾಡ್ತಾಳೆ ಗುರು. ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂದ್ರೆ, 1 ಸೆಕೆಂಡ್ ಹಂಗೆ ಓಡದು ಬಿಸಾಕ್ತಾಳೆ, ಚಾಕು ಕಿತ್ತಲ್ಲಿಡ್ತಾಳೆ, ಮತ್ತೆ ಬರ್ತಾನೆ, ಹೊಡಿತಾಳೆ, ಮತ್ತೆ ಚಾಕುನಲ್ಲಿ ಅವನ ಅಂಗೈಗೆ ತಿವಿತಾಳೆ. ಸೊ ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಬಂದು ಅವನ್ನ ಎತ್ತಾಕೊಂಡು ಹೋಗ್ತಾರೆ. ಚೈನ್ ಕಳ್ತನದಲ್ಲಿ ಅವನ್ನ ಅಂದಾರಾಗ್ತಾನೆ. ಸೊ ಅವನು ಸ್ಟೇಷನ್ ಇಂದ ಒಬ್ಬ PC ಮೊಬೈಲ್ ನ ತಗೊಂಡು ಕತ್ಕೊಂಡು ವಾಶ್ರೂಮ್ ಇಂದ ಅವ್ನ್ ಫೋನ್ ಮಾಡ್ತಾನೆ. ಯಾರಿಗೆ? ಯಾರು ಕಳ್ಸಿದ್ರಲ್ಲ ಅವ್ರಿಗೆ. ಸೊ ಏನಕ್ಕೆ ಕಳ್ಸಿದ್ರೆ, ಒಬ್ಬ ದೊಡ್ಡ ರೌಡಿ, ಅವನ್ ಕಡೆ ಅವನ್ಗೆ ಗಾಯ ಆಗಿರುತ್ತೆ, ಅವನ್ಗೆ ಮೆಡಿಸಿನ್ ಬೇಕಾಗಿರುತ್ತೆ. ಸೊ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ದೆ ಮೆಡಿಸಿನ್ ಕೊಡಲ್ಲ. ಸೊ ಆಗ ಅವನ್ನ ಕಳ್ಸಿರ್ತಾರೆ. ಹೊಸದಾಗಿ ಸೇರ್ಕೊಂಡಿರ್ತಾನೆ ಅವನು ರೌಡಿಗಳ ಜೊತೆ. ಸೊ ಅವನ್ನ ಕಳ್ಸ್ಕೊಳ್ತಾರೆ. ಅವ್ನ್ ಮುಂಚೆ ಕೆಲ್ಸ ಚೈನ್ ಕಳ್ಳ. ಸೊ ಹಂಗಾಗಿ ಅವ್ನ್ ಚೈನ್ ನೋಡ್ತಾನೆ, ಕದಿಬೇಕು ಅನ್ಸ್ತೈತೆ, ಸಿಕ್ಕಾಕೊಂತಾನೆ. ಸಿಕ್ಕಾಕೊಂಡ್ರೆ ಸ್ಟೇಷನ್ಗೆ ಇರ್ತಾರೆ. ಅವ್ನು ಹೇಳ್ತಾನೆ. ಸೊ ಹೇಳಿದ್ಮೇಲೆ ಆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಎತ್ತ ಅಂತ ಇನ್ನೊಬ್ಬನಿಗೆ ಹೇಳ್ತಾರೆ. ಅವನೋಗಿ ಫ್ಯಾಮಿಲಿ ಆತರ ಏನ್ ದೊಡ್ಡ ಫ್ಯಾಮಿಲಿ ಅಲ್ಲ,
ಗಂಡ ಹೆಂಡತಿ ಮಗಳು, ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಯಾರು ಆತರ ಇಲ್ಲ. ಸೊ ಅವರೆಲ್ಲ ತುಂಬಾ ಭಯಭಕ್ತಿಯಿಂದ ಇರ್ತಕ್ಕಂಥವ್ರು ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಂಗಾಗಿ ಅವ್ರನ್ನ ಸಾಯಿಸ್ಬಿಡ್ಬೇಕು ಅವಳನ್ನ ಅಂತಂದ್ಬಿಟ್ಟು ಮನೆಗೆ ನುಗ್ತಾರೆ. ಅಲ್ಲಿ ಅರ್ಜುನ್ ಸರ್ಜಾ ಅವ್ರ ಮಗಳ ಮುಖ ತೊಳ್ಕೊಂಡ್ ಬರ್ತಾ ಇರ್ತಾಳೆ ವಾಶ್ರೂಮ್ಗಿಂದ. ವಿಲನ್ಗಳು ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಫೈಟ್ ಗುರು ಹೆಂಗಿದೆ ಫೈಟ್ ಅಂದ್ರೆ ನಿಜಕ್ಕೂ ಸೂಪರ್ ಫೈಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಯಾಕಂದ್ರೆ ಅಷ್ಟು ಸಖತ್ತಾಗಿ ಫೈಟ್ ಅನ್ನ ಮಾಡಿದರೆ ಪ್ರೀತಿ ಮುಕುಂದನ್, ನೀಲಾ ಪಾತ್ರದಲ್ಲಿ ಇರ್ತಕ್ಕಂಥ ಅರ್ಜುನ್ ಸರ್ಜಾ ಮಗಳು. ಸೊ ಇನ್ನು ಅರ್ಜುನ್ ಸರ್ಜಾ ಅವ್ರದ್ದು ಕೂಡ ಸೂಪರ್ ಫೈಟ್ ಸಖತ್ತಾಗಿದೆ. ಫುಲ್ ಆಕ್ಷನ್ ಸೀನ್ಗಳಿರ್ತಕ್ಕಂಥ ಸಿನಿಮಾ. ಸೊ ಅಲ್ಲಿಂದ ಅವ್ರನ್ನ ಹೊಡೆದಾಕ್ತಾರೆ. ಹೊಡೆದಾಕ್ದ್ಮೇಲೆ ಅಲ್ಲಿರ್ತಕ್ಕಂಥವ್ರನ್ನೆಲ್ಲ ಹೊಡೆದು ಹಿಂದೆ ಕರಾಟೆ ಸ್ಕೂಲ್ ಇರುತ್ತಲ್ಲ ಅದು ಹೊಸದಾಗಿ ಕಟ್ತಾ ಇರ್ತಾರೆ. ಅದ್ರ ಹಿಂದೆ ಹಳ್ಳ ತೋಡಿರ್ತಾರೆ, ಅದ್ರಲ್ಲಿ ಹಾಕಿ ಮುಚ್ಚಾಕ್ತಾರೆ. ಸೊ ಒಂದ್ ಇನ್ಸಿಡೆನ್ಸ್ ಏನಂದ್ರೆ ಆ ವಿಲನ್ಗೆ ಏಟ್ ಆಗಿರುತ್ತೆ. ಅವನು ಮೆಡಿಸನ್ಗೆ ಅಂತ ಕಳಿಸಿರ್ತಾನಲ್ಲ, ಆ ವಿಲನ್ ಪರ್ಸ್ ಅಲ್ಲಿ 100 ರೂಪಾಯಿ ನೋಟ್ ಇರುತ್ತೆ. ಸೊ ಆ ನೋಟ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಡೀಲ್ ಆಗಿರುತ್ತೆ, ಒಂದು ಬೆಟ್ಟ ನಮ್ಮದಲ್ಲಿ ಮೈನಿಂಗ್ ಮಾಡ್ಬೇಕು ಅಂತ. ಆ ಬೆಟ್ಟದ ಕೆಳಗಡೆ ಹಳ್ಳಿ ಜನ ವಾಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಮೈನಿಂಗ್ ಮಾಡ್ಬೇಕಾದ್ರೆ ಒಂದು ಪರ್ಮಿಷನ್ ಬೇಕು. ಆಗ ರಾಜಕೀಯದಲ್ಲಿ ಇರ್ತಕ್ಕಂಥ ಪರ್ಮಿಷನ್ ನ ಕೊಡ್ತಾನೆ. ಅದಕ್ಕಾಗಿ 100 ಕೋಟಿ ರೂಪಾಯಿನ ಅವರು ಅಲ್ಲಿಂದ ವರ್ಗಾವಣೆ ಮಾಡ್ತಾ ಇರ್ತಾರೆ. ಸೊ ಕ್ಯಾಶ್ ಆಗಿ ಪರಿವರ್ತನೆ ಮಾಡ್ಬೇಕು ಅಂತ. ಸೊ ಇದನ್ನ ಆ ನೋಟ್ನ ಅಲ್ಲಿ ತಗೊಂಡೋಗಿ ಕೊಟ್ರೆ ಕ್ಯಾಶ್ ಆಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಒಂದು ಟ್ರಸ್ಟ್ ಬರುತ್ತೆ ಫಾರಿನ್ ಕಂಟ್ರಿಯಿಂದ, ಫಾರಿನ್ ಕರೆನ್ಸಿ ರೂಪದಲ್ಲಿ, ಡಾಲರ್ ರೂಪದಲ್ಲಿ. ಸೊ ಇದು ಅವ್ರ ಪ್ಲಾನ್ ಆಗಿರುತ್ತೆ. ಸೊ ಆ ನೋಟ್ ಕೂಡ ಅಲ್ಲಿ ಸಿಕ್ಕಾಕೊಳುತ್ತೆ, ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಮುಚ್ಚಾಕ್ತಾರಲ್ಲ ಇವರು 5 ಜನ, ಅದ್ರಲ್ಲಿ ಸಿಕ್ಕಾಕೊಳುತ್ತೆ. ಸೊ ಆ ನೋಟ್ಗೋಸ್ಕರ ಒದ್ದಾಟ. ಹಾಗೆ ದೃಶ್ಯಂ ಸಿನಿಮಾ ಏನಿದೆಯಲ್ಲ ಅದಕ್ಕಿಂತ ಭಯಂಕರ ಸಿನಿಮಾ ಅಂತ ಹೇಳ್ಬೋದು. ಸೊ ಇಲ್ಲಿ ಆಕ್ಷನ್ ಇದೆ, ಹಾಗೆ ದೃಶ್ಯಂ ತರ ಸಸ್ಪೆನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ ಮೂವಿ. ಸೊ ಅದನ್ನ ಹುಡುಕಾಡಕ್ ಬೇಕಾದ್ರೆ ಮತ್ತೆ ಅವ್ರು ಯಾರು, ಏನು, ಎಲ್ಲಿ ಅಂತ ಪತ್ತೆ ಹಚ್ಚೋದು ದೊಡ್ಡ ಕೆಲಸ. ಹಾಗೆ ಇಲ್ಲಿ ಟಾರ್ಗೆಟ್ ಯಾರಾಗ್ತಾರೆ ಅಂದ್ರೆ, ಸೊ ಅವನ ಕೈಗೆ ವಿಲನ್ ಅವನ್ ಸಿಗ್ತಾನೆ. ಹೆಂಗೆ ಅಂದ್ರೆ, ಸೊ ಇದಕ್ಕೂ ಮುಂಚೆ ಅವ್ನ್ ವಿಲನ್ ಕಾರಲ್ಲಿ ಒಬ್ನೇ ಬರ್ತಾ ಇರ್ತಾನೆ. ಸೊ ಬರ್ತಾ ಇರ್ಬೇಕಾದ್ರೆ ಒಂದ್ ಹುಡುಗ ಅಡ್ಡ ಬರ್ತಾನೆ. ಟ್ರಾಫಿಕ್ ಪೊಲೀಸರು ಒಂದ್ ಬೈಕ್ ನಿಡ್ಕೊಂಡಿರ್ತಾರೆ. ಆ ಹುಡುಗ ಅಡ್ಡ ಬರ್ತಾನೆ, ಚಿಕ್ಕ ಹುಡುಗ. ಸೊ ಅವನ್ ತಪ್ಸಕ್ ಹೋಗಿ ಒಂದು ಮರಕ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಬಿದ್ದಾಗ್ತಾನೆ. ಅವನ್ನ ತಗೊಂಡ್ ಪೊಲೀಸರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ಸೊ ಅವ್ರ ಕಡೆಯವರು ಅವನ್ನ ತಗೊಂಡು ಹೋಗ್ ಬರ್ತಾರೆ, ಕರ್ಕೊಂಡು ಹೋಗೋದಕ್ಕೆ, ಎತ್ಕೊಂಡು ಹೋಗೋದಕ್ಕೆ. ಅಲ್ಲಿ ಪೊಲೀಸ್ ಅವನು ಅವ್ರನ್ನ ಬೆದರಿಸಿ ಓಡಿಸ್ಬಿಡ್ತಾನೆ. ಇವನ್ ಕಾಲ್ಗೆ ಶೂಟ್ ಮಾಡ್ತಾನೆ, ಪೇಷಂಟ್ ಕಾಲ್ಗೆ. ಹಂಗಾಗಿ ಅವರು ಎದುರು ಓಡ್ಬಿಡ್ತಾರೆ, ಇನ್ ಶೂಟ್ ಮಾಡಾಕ್ತಾರೆ ಅಂತ. ಸೊ ಅವನೇನ್ ಮಾಡ್ತಾನೆ, ಪ್ರಜ್ಞೆ ಬಂದ್ಮೇಲೆ ಅಲ್ಲಿರೋ ಪೊಲೀಸ್ ಅವ್ರನ್ನ ಎಲ್ಲ ಹೊಡೆದು ಹಾಸ್ಪಿಟ್ಲಿಂದ ತಪ್ಸ್ಕೊಂಡು ಹೋಗ್ತಾನೆ. ಸೊ ಕಾಲ್ ಗುಂಡೆಟ್ ಬಿದ್ದಿರುತ್ತಲ್ಲ ಅದನ್ನ ಸೊ ತೆಗ್ದಿರ್ತಾರೆ ಡಾಕ್ಟರ್ಸ್ ಎಲ್ಲ, ತೆಗ್ದು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಅದಕ್ಕೆ ಅವನದೇ ಆಗಿರ್ತಕ್ಕಂಥ ಮೆಡಿಸನ್ ತಗೊಂತಾನೆ. ಸೊ ಆ ಮೆಡಿಸನ್ ತಗೊಂಬರಕ್ ಹೋಗಿ ಇವನ್ ತಗ್ಲಾಕೋಣದು. ಸೊ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ದೆ ತಗೊಂಬರಕ್ ಹೋಗಿ. ಸೊ ಅವನೇನ್ ಮಾಡ್ತಾನೆ, ಮತ್ತೆ ಏನು, ಎಲ್ಲಿ ಕಳ್ಕೊಂಡೆ ಅಂತ ಹುಡ್ಕೋದಕ್ಕೆ ಟ್ರೈ ಮಾಡ್ತಾನೆ. ಟ್ರೈ ಮಾಡಿದಾಗ ಅಲ್ಲಿಂದ ಅವನು ಹೋಗ್ತಾನೆ ಇಲ್ಲಿಗೆ, ಸೊ ಅರ್ಜುನ್ ಸರ್ಜಾ ಮನೆ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಅರ್ಜುನ್ ಸರ್ಜನ ಮತ್ತೆ ಅವ್ರ ಮನೆಯವ್ರನ್ನ ಹೊಡೆದಾಕ್ಬೇಕು ಅಂತ. ಸೊ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದ್ರೆ ಅವ್ರಮ್ಮ ಮತ್ತೆ ಮಗಳು ಇಬ್ರೇ ಇರ್ತಾರೆ. ಸೊ ಅಭಿರಾಮಿ ಮತ್ತೆ ಪ್ರೀತಿ ಮುಕುಂದನ್ ಇಬ್ರಿಬ್ರೇ ಇರ್ತಾರೆ. ಸೊ ನೀಲ ಮತ್ತು ನೀಲಿಮಣಿ. ಅರ್ಜುನ್ ಸರ್ಜಾ ಬಂದು ಆಚೆ ಹೋಗ್ತಾನೆ. ಆಚೆ ಹೋದಾಗ ಇವನ್ ಬರ್ತಾನೆ, ಬಂದು ಮನೆ ಒಳಗಡೆ ಬರ್ತಾನೆ. ಎಲ್ಲ ನೋಡ್ತಾನೆ, ಎಲ್ಲ ಡ್ಯಾಮೇಜಸ್ ಆಗಿರುತ್ತೆ. ಅವನಿಗೆ ಗೊತ್ತಾಗುತ್ತೆ ಇವರೇ ಹೊಡೆದಾಕಿದ್ರೆ ಅವ್ರನ್ನ ಅಂತ. ಆವಾಗ ಕೇಳ್ತಾನೆ. ಅಲ್ಲಿ ಫೈಟ್ ನಡೆಯುತ್ತೆ. ಅಲ್ಲಿ ಫೈಟ್ ಯಾವ ರೀತಿ ಇದೆ ಅಂದ್ರೆ ಗುರು, ಯಾವ ಲೆವೆಲ್ಗೆ ಆ ಫೈಟ್ ಇದೆ ಅಂದ್ರೆ, ಪ್ರೀತಿ ಮುಕುಂದನ್ ಮತ್ತೆ ಅರ್ಜುನ್ ಸರ್ಜಾ ಇವರಿಬ್ರೇ ಕರಾಟೆ ಫೈಟರ್ಗಳು ಅನ್ಕೊಂಡ್ರೆ, ಅಭಿರಾಮಿ ಗೋಪಿಕುಮಾರ್, ಐ ಮೀನ್ ಅರ್ಜುನ್ ಸರ್ಜಾ ಹೆಂಡತಿ, ಅರ್ಜುನ್ ಸರ್ಜಾಗಿಂತ ದೊಡ್ಡ ಫೈಟರ್ ಅವಳು. ಕರಾಟೆ ಫೈಟರ್, ದೊಡ್ಡ ಅವಾರ್ಡ್ಗಳನ್ನೆಲ್ಲ ತಗೊಂಡಿರ್ತಾಳೆ. ಅರ್ಜುನ್ ಸರ್ಜಾ ಅವಳ ಮುಂದೆ ಸೋತಿರ್ತಾನೆ. ಸೊ ಅವಳು ಕೂಡ ಕರಾಟೆ ಪಟು. ಸೊ ಅವಳು ಫೈಟ್ ನೋಡ್ಬೇಕು, ಭಯಂಕರ ಇದೆ ಗುರು. ಪ್ರೀತಿ ಮುಕುಂದನ್ ಮತ್ತೆ ಅಭಿರಾಮಿ ಇಬ್ರು ಒಟ್ಟಿಗೆ ಹೊಡಿತಾರೆ. ಅವನು ಹೊಡೆದ್ ಬಿಸಾಕ್ತಾರೆ. ಲಾಸ್ಟ್ಗೆ ಅವನು ಅವ್ರಿಬ್ರನ್ನ ಹೊಡೆದಾಕ್ತಾನೆ. ಇನ್ನೇನು ಅಭಿರಾಮಿನ ಕತ್ತಿಗೆ ಚಾಕು ಇಟ್ಟು ತಿವಿಬೇಕು, ಕತ್ತಿ ಇಟ್ಟು. ಆ ಟೈಮ್ಗೆ ಅರ್ಜುನ್ ಸರ್ಜಾ ಬರ್ತಾನೆ. ಅರ್ಜುನ್ ಸರ್ಜಾ ಬಂದ್ ಚೆನ್ನಾಗಿ ಹೊಡೆದಾಕ್ತಾನೆ. ಮತ್ತೆ ಅವನ ಮುಖಕ್ಕೆ ಹಿಟ್ಟನ್ನ ಎಸ್ತು ಕಿಚನ್ ಅಲ್ಲಿ ಮತ್ತೆ ಅವನ್ನ ಕುಕ್ಕರ್ ಇದರಿಂದ ಹೊಡೆದ್ ಬಿಸಾಕ್ತಾನೆ. ಸೊ ಹೊಡೆದು ಬಿಸಾಕಿ ಇನ್ನ ಅಭಿರಾಮಿಗೆ ಚಾಕುನಲ್ಲಿ ತಿವಿಬೇಕು. ಸೊ ತಿವಿತಾ ಇರೋ ಟೈಮಲ್ಲಿ ಸಡನ್ ಆಗಿ ಬರ್ತಾನೆ ಗುರು ಅಭಿರಾಮಿ ಅವರ ಅಪ್ಪ. ಸೊ ಅವನು ಇವ್ರೆಲ್ರಿಗೂ ದೊಡ್ಡ ಮಾಸ್ಟರ್. ಅವನು ಹೊಡಿತಾನೆ ಫೈಟ್, ಭಯಂಕರ ಹೊಡೆದ್ ಬಿಸಾಕ್ತಾನೆ. ಆಮೇಲೆ ಅವನು ಅರ್ಜುನ್ ಸರ್ಜಾ ಇಬ್ರು ಸೇರಿ ಹೊಡೆದ ಕಟ್ಟಿ ಬಿಸಾಕ್ತಾರೆ ಒಂದ್ ಚೇರ್ಗೆ.
ಆಮೇಲೆ ಮತ್ತೆ ಯಾರು ಏನು ಇದರಿಂದ ಯಾರಿದಾರೆ ಅಂತ ಬಾಯ್ ಬಿಡ್ಸ್ಕೊಂಡು ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ. ಪೊಲೀಸ್ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ವಿಲನ್ಗಳು. ಸೊ ಎತ್ಕೊಂಡೋಗಿ ನೀನೇ ಇವ್ರನ್ನೆಲ್ಲ ಎಲ್ಲೋ ಬಚ್ಚಿಟ್ಟಿದೀಯಾ, 5 ಜನ ನಿನ್ನೆ ಕರ್ಕೊಂಡು ಹೋಗಿದೀಯಾ ಅಂತ ಅವ್ರ ಡೌಟ್. ಸೊ ಹಂಗಾಗಿ ಆ ಪೊಲೀಸ್ ಮಗಳನ್ನ ಬಿಡ್ಸೋದಕ್ಕಂತ ಅಲ್ಲಿಗೆ ಹೋಗ್ತಾಳೆ. ಸೊ ಇವ್ರು ಹೋಗಿ ಅಲ್ಲಿ ಅವ್ರನ್ನೆಲ್ಲ ಹೊಡೆದು ಆ ಮಗುನ ಬಿಡ್ಸ್ಕೊಂಡ್ ಬರ್ತಾರೆ. ಮತ್ತೆ ಇವನ್ನ ಇನ್ನೇನ್ ಮಾಡ್ತಾರೆ, ಇವನು ಹೊಡೆದ್ ಬಿಸಾಕ್ತಾರೆ ಲಾಸ್ಟ್. ಸೊ ಕ್ಲೈಮ್ಯಾಕ್ಸ್ ಸೂಪರ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಲಾಸ್ಟ್ ಅಲ್ಲಿ ತೋರಿಸ್ತಾರೆ ಇದೆಲ್ಲ ಯಾಕೆ ಮಾಡಿದೆ ಏನು ಅಂತ. ಸೊ ಆ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಹಳ್ಳಿ ಜನ ಆ ಬೆಟ್ಟದಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಮನೆಗಳು, ಪ್ರತಿಯೊಂದು ಕುಟುಂಬ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಅರ್ಜುನ್ ಸರ್ಜಾ, ನೀಲಾ, ಸೊ ಪ್ರೀತಿ ಮುಕಂದನ್, ಅರ್ಜುನ್ ಸರ್ಜಾ ಮಗಳು, ಸೊ ಇವರೆಲ್ಲ ಸೇರಿ ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಸೊ ಯಾವುದೇ ರೀತಿ ಕೇಸ್ ಇಲ್ಲದೆ ಚಾಪ್ಟರ್ನ ಕ್ಲೋಸ್ ಮಾಡ್ತಾರೆ. ಗುರು, ಎಷ್ಟು ಅದ್ಭುತವಾದ ಮೂವಿ ಅಂದ್ರೆ ನಿಜಕ್ಕೂ ಇದು ಜಾಸ್ತಿ ಎಲ್ಲೂ ಅಡ್ವರ್ಟೈಸ್ಮೆಂಟ್ಸ್ ಮಾಡಿಲ್ಲ, ಪ್ರಚಾರ ಮಾಡಿಲ್ಲ, ಏನಿಲ್ಲ. ಬಾಯಿಂದ ಬಾಯಿಗೆ ಪ್ರಚಾರ ಆಯ್ತು, ತುಂಬಾನೇ ಹಿಟ್ ಆಯ್ತು. ಈಗ್ಲೂ ಸಖತ್ತಾಗಿ ಓಡ್ತಾ ಇದೆ ಸಿನಿಮಾ. 2 ಗಂಟೆ 24 ನಿಮಿಷ ಇರ್ತಕ್ಕಂಥ ಸಿನಿಮಾ, ಬ್ಲಾಸ್ಟ್ ಝೋನ್ ಅಂತಕ್ಕಂಥ ಸಿನಿಮಾ. ಸೊ ಸಖತ್ತಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ನೋಡಿದಂತ 3 ಸಿನಿಮಾಗಳಲ್ಲಿ ನನಗೆ ಈ ಸಿನಿಮಾ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾ ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. 7 ಕೋಟಿ ರೂಪಾಯಿಯಲ್ಲಿ ನಿರ್ಮಿಸಿದಂತ ಸಿನಿಮಾ 21ರಿಂದ 25 ಕೋಟಿಗೂ ಹೆಚ್ಚು ದುಡ್ಡನ್ನ ಗಳಿಕೆ ಮಾಡಿದೆ ವಾರಾಂತ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಿಜಕ್ಕೂ ಗೊತ್ತಾಗ್ತಾ ಇದೆ 21ರಿಂದ 25 ಕೋಟಿ ಗಳಿಸೈತೆ ಈ ಸಿನಿಮಾ ಅಂತ. ಸೂಪರ್ ಸಿನಿಮಾ. ಅರ್ಜುನ್ ಸರ್ಜಾ ಅವ್ರದ್ದು ಸಾಕಷ್ಟು ದಿನಗಳ ನಂತರ ಒಂದೊಳ್ಳೆ ಸಿನಿಮಾ ಬಂದಿದೆ. ಹಾಗೆ ಫ್ಯಾಮಿಲಿ ಕರಾಟೆ ಅಂದ್ರೆ ಹೆಂಗಿ ಗುರು, ಎಷ್ಟ್ ಮಜಾ ಇರಲ್ಲ, ಏನ್ ಆಕ್ಷನ್ ಇರಲ್ಲ. ಹಾಗೆ ಇವರು ಯಾವ ರೀತಿ ದೃಶ್ಯ ಸಿನಿಮಾ ಇದೆಯಲ್ಲ, ಅದಕ್ಕಿಂತ ಅದ್ರ ಅಪ್ಪನ್ ಗುರು ಆ ಲೆವೆಲ್ಗೆ ಈ ಸಿನಿಮಾದಲ್ಲಿ ತಗೊಂಡೋಗಿದ್ರೆ ಅಂತ ಹೇಳ್ಬೋದು. ಸೊ ಸಸ್ಪೆನ್ಸ್ ನ ನಿಜಕ್ಕೂ ತುಂಬಾನೇ ಅದ್ಭುತವಾದ ಸಿನಿಮಾ. ಸೊ ನಮ್ ಡೈರೆಕ್ಟರ್ ತುಂಬಾನೇ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಸುಭಾಷ್ ಕೆ ರಾಜನ್ ಅಂತಕ್ಕಂಥ ಡೈರೆಕ್ಟರ್ ಒಂದು ಅತ್ಯುತ್ತಮವಾದ ಒಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾ, ಎಲ್ಲೂ ಅಶ್ಲೀಲತೆ ಇಲ್ಲದೆ ಇರತಕ್ಕಂಥ ಸಿನಿಮಾ, ತುಂಬಾನೇ ಚೆನ್ನಾಗಿದೆ. ಸೊ ನನಗೆ ಈ ಸಿನಿಮಾ ನೋಡಿದ್ಮೇಲೆ ಇಷ್ಟ ಆಯ್ತು. ದಯಮಾಡಿ ಯಾರೆಲ್ಲ ನೋಡಿಲ್ವೋ ಒಂದ್ಸರಿ ಸಿನಿಮಾನ ನೋಡಿ, ಯಾಕಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸಿನಿಮಾ. ಇಂಥ ಸಿನಿಮಾ ಖಂಡಿತ ಮಿಸ್ ಮಾಡ್ಕೊಂಬಿಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ, ಇಷ್ಟ ಆಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬಾ ಜನ ನೋಡ್ತಾ ಇದ್ರ, ದಯಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನ.